ದೇವಿ ನೋಡಿದೀಯಾ, ಪರಮಾತ್ಮ ನಮಗೋಸ್ಕರ ಎಂತಹ ನೆಲೆಯನ್ನು ಹೌದು ಸ್ವಾಮಿ, ನಮಗೊಂದು ನೆಲೆ ದೊರೆತಂತಾಯ್ತಲ್ಲವೇ ದೇವಿ. ಪುರೂರವ, ಪತ್ನಿ ಮಕ್ಕಳೊಡನೆ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಿರುವೆಯ. ಇನ್ನು ಮುಂದೆ ನೋಡು ಈ ಸೂರ್ಯಪುತ್ರ ಚಮತ್ಕಾರವನ್ನ. ಏ ರಾಮ ಭೀಮ, ಯಾರೇ ಇದ್ರೆ ಒಳಗಡೆ ನಾರಾಯಣ್ ಕೊಟ್ಟಿ ನಾರಾಯಣ್ ಗಾರು ಬುದ್ಧರಕನಪ್ಪ ಮನೆ ತಕ್ಕೆ ಬೆಳಗ್ಗೆನೆ ಬರಲ್ಲಪ್ಪ. ಗೊತ್ತಾಗಿಲ್ಲ ಬುದ್ಧಿ. ಸಾಮಾನ್ಯದರಲ್ಲ, ಎದ್ರೆ ಜುಟ್ಟು ಹಿಡಿತೀರಾ, ಬಿದ್ರೆ ಕಾಲು ಹಿಡಿತೀರಾ. ನಾನೇನ್ ಭಿಕ್ಷುಕ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಬಂದ್ರಲ್ಲ ಅಂತ ಅನ್ಬಿಟ್ಟ ಬುದ್ಧಿ. ಅಂತೀರಾ ಯೋ ರಾಮ ಭೀಮ, ನಮ್ಮ ಮನೆ ಹತ್ರ ಬೆಳಗ್ಗೆ ಬಂದ್ಬಿಟ್ಟಿದ್ರೆ ಹೇಳ್ ಕಳ್ಸಿ, ನಾವೇ ಬರ್ತಿದ್ದೋ. ಏನ್ ಮಾಡ್ತೀಯಪ್ಪ? ನಾನೇ ಬಂದೆ. ಏನಿಲ್ಲ, ಸ್ವಲ್ಪ ಕೆಲವು ಪುಣ್ಯದ ಕೆಲಸ ಮಾಡ್ಬೇಕು ಅಂತ 500 ಹೇಳ್ಬಿಟ್ಟಾರ ಕಣ. ಯಾರು ಸ್ವಾಮಿ? ನಾನು. ಹೌದಾ? ಏನಿಲ್ಲ, ಒಂದು ಕೆರೆ ಕಟ್ಟಿಸ್ಬೇಕು ಅಂತಿದ್ದೀನಿ. ಉದ್ದಾರ ನಮ್ಮ ಊರಿಗೆ ಏನು ಗಾಚಾರ ಕಾಯ್ದದ? ಏನ ಗೊಣಗ್ತಾ ಇದೀರಾ? ಏನಿಲ್ಲ ಬುದ್ಧಿ, ಮಳೆ ಬತ್ತಲ್ವಲ್ಲ, ಕೆರೆನ ತುಂಬ್ತಲ್ಲ, ಇನ್ಯಾವ ಕೆರೆ ಕಟ್ಸೋದು? 500 ಹೇಳ್ಬಿಟ್ಟವ್ರೆ ಪುಣ್ಯದ ಕೆಲಸ ಮಾಡು ಅಂತ. ಕೆರೆ ಕಟ್ಸು, ದೇವಾಲಯಗಳು ಕಟ್ಸು, ಅನ್ನಛತ್ರ ಕಟ್ಸು ಅಂತ ಹೇಳವ್ರೆ. ಅದಕ್ಕೆ ತುಂಬಾ ಕೆಲಸ ಆಳುಗಳು ಬೇಕಾಯ್ತಾರೆ. ಹೌದು ಬುದ್ಧಿ, ಕೂಲಿ ಆಳುಗಳು. ದಿನಕ್ಕೊಂದ್ 100 ಜನ ಕೂಲಿ ಆಳ್ಬೇಕು ಕಣೋ. ಸರಿ ಬುದ್ಧಿ, ಅದಕ್ಕೆಲ್ಲ ನೀವು ಒಪ್ಪಂದ ಮಾಡ್ಕೊಳ್ರು. ಒಪ್ಪಂದ ಮಾಡ್ಕೈತಿ ಬುದ್ಧಿ, ಆದ್ರೂ ಷರತ್ತದೊಂದು ಬುದ್ಧಿ. ಏನಪ್ಪ ಷರತ್ತು? ಬುದ್ಧಿ, ಈ ನಮ್ ಕೆಲ್ಸಕ್ಕೆಲ್ಲ ಒಬ್ಬ ನಮ್ ಗುಮಾಸ್ತಾನೆ ಬೇಕು ಅಂತ ನಮ್ಮ ಇದು ಬುದ್ಧಿ. ಓ, ನನ್ನ ಹತ್ರ ಈಗ ಅವನಲ್ಲೋ ಗುಮಾಸ್ತ ಲೆಕ್ಕಯ್ಯ. ನಿಮ್ ಲೆಕ್ಕಕ್ಕೆ ಬುದ್ಧಿ, ನಮ್ ಲೆಕ್ಕಕ್ಕೋಸ್ಕರ. ಓ, ಏನೋ ನಾವು ಕೋಟಿ ನಾರಾಯಣಗಢ ಶೆಟ್ರು ಮೋಸ ಮಾಡ್ಬಿಡ್ತಾರೆ ಅಂತ ಅನುಮಾನ ಏನ್ರ ನಿಮ್ಗೆ? ಬುದ್ಧಿ, ಪಾಪ ಏನೋ ಬಡವ, ಅವನು ಬದುಕಲಿ ಅಂತ. ಗಂಡ ಹೆಂಡತಿ ಬೇರೆ ಅವ್ರೆ. ಸರಿ ಸರಿ, ಅವ್ನ ಕರ್ಸು ಆ ಗುಮಾಸ್ತನ. ಅಯ್ಯ ಅಯ್ಯ ಬರಪ್ಪ ಇಲ್ಲಿ. ನೋಡಿ ಬುದ್ಧಿ, ಇವರೇ ಬುದ್ಧಿ. ಇವರೇನಾ? ಇವರೇ ಬುದ್ಧಿ. ಅಂದಾಗೆ ಆ ಮಕ್ಕಳು ನನ್ನ ಮಕ್ಕಳು ಸ್ವಾಮಿ. ಅಂದಾಗೆ ಈ ಮಹಿಳೆ ಯಾರು? ನನ್ನ ಪತ್ನಿ ಸ್ವಾಮಿ. ಓಹೋ, ಪತ್ನಿಯೇ? ರಾಮ, ಒಳ್ಳೆ ಗುಮಾಸ್ತನ್ನೇ ಹೊಂಚಿದ್ಯಲ್ಲೋ. ಇನ್ನ ಕೆಲ್ಸನೇ ಶುರು ಮಾಡಿವ್ರ ಸ್ವಾಮಿ. ಭಾರಿ ಪಸಂದ್ ಆಗೈತು ಬಿಡು. ಒಳ್ಳೆ ಗುಮಾಸ್ತನ್ನೇ ಹೊಂಚಿದ್ಯಾ. ಭೀಮಾ, ತಗೊಳ, ಮಡಿಕಳ ನೀನು. ಬಡ್ಡಿ ಗಿಡ್ಡಿ ಏನ್ ಕೊಡ್ಬೇಡ ಕಣು. ಪುಕ್ಸೆಟ್ ಲೆಕ್ಕ. ಸರಿ ಬುದ್ಧಿ, ನೀನೇನ ತಲೆ ಕೆರಿತಿಯಲ್ಲ. ನಮ್ಮಂತೂ ನೋಡಿ ಕೊಟ್ನಲ್ಲ ನಿನ್ಗೆ. ನೆನ್ನೆ ತೀರೋಯ್ತು ಬುದ್ಧಿ. ಹೋಗ್ಲಿ ಬಾಯಿಲಿ. ಒಳ್ಳೆ ಗುಮಾಸ್ತನ್ನೇ ಮಡಗಿದ್ದೀರಿ. ಆಯ್ತು ಬುದ್ಧಿ. ಅಯ್ಯ ಬಾಯಿಲಿ, ನೀನು ಇಷ್ಟು ಹಣವನ್ನು ತಗೋ. ಇದು ತೆಗೆದುಕೊಂಡು ದವಸ ತಾನೇ ತಂದು ಮಕ್ಕಳಿಗೆ ಅಡಿಗೆ ಮಾಡಿ ಬಡಿಸೋನಾಗು. ನಾನಿದ್ದೀನಿ, ಯಾವ್ದಕ್ಕೆ ಯೋಚನೆ ಮಾಡಬೇಡ. ಹಾಗೆ ಆಗಲಿ ಸ್ವಾಮಿ. ಏ ರಾಮ ಭೀಮ, ಹೇಳಿಬಿಟ್ಟೆ, ನನಗೆ ಭಾರಿ ಕೆಲಸ ಐತೆ, ನಾನು ಬರ್ಲೇನೋ? ಬನ್ನಿ ಬುದ್ಧಿ, ನಾನಿದ್ದೀನಿ. ಆಯ್ತು ಬುದ್ಧಿ, ಏನ್ ಯೋಚನೆ ಮಾಡಬೇಡ. ಆಯ್ತು ಆಯ್ತು ಬುದ್ಧಿ. ಮಕ್ಕಳು ಎಷ್ಟು ಮುದ್ದಾಗವ್ರಲ್ಲ. ಬುದ್ಧಿ ಬರ್ಲೇ? ನಾವೇನು ಯೋಚನೆ ಮಾಡ್ಬೇಡಿ, ನಾನಿದ್ದೀನಿ. ಆಯ್ತು ಬುದ್ಧಿ. ಏ ಸುಮ್ಮನೆ ಲೆಕ್ಕಯ್ಯ ಬುದ್ಧಿ ಏಂಬ ಎಲ್ಲ ಒಪ್ಪಿಸ್ಬಿಟ್ಟು ಬಂದಿದ್ದೀನಿ. ಆದ್ರೂ ಲೆಕ್ಕಯ್ಯ, ಬಾಲಚಂದ್ರನಂತೆ ಒಳೆವಳು ಇವಳೋಳು ಕಳಿಸಿತು ಮನ. ಬಾಲಚಂದ್ರನಂತೆ ಒಳೆವಳು ಚಲುವೆಯು ಇವಳಳು ಚತುರತೆ ತಿಳಿಯೋಳು. ಚಲುವೆಯು ಇವಳಳು ಚತುರತೆ ತಿಳಿಯಳು. ಚಲುವೆಯು ಚಂದದಿ ಹೊಳೆಯುತ್ತಲಿರುವಳು. ಚಲುವೆಯು ಚಂದದಿ ಹೊಳೆಯುತ್ತಲಿರುವಳು. ಬಾಲಚಂದ್ರನಂತೆ ಒಳೆವಳು ಇವಳೋಳು ಕಲಿಸಿತು ಮನ. ಬಾಲಚಂದ್ರನಂತೆ ಒಳೆವಳು. ಚಲುವೆಯು ಇವಳಳು ಮದಿವಕ್ಕೆ ನೀರಳು. ಚಲುವೆಯು ಇವಳಳು
ಪತಿವಾಕ್ಯ ಮೀರಳು ಚತುವೆಯು ಚಂದದಿ ಒಳೆಯುತ್ತಲಿರುವಳು ಚಲುವೆಯು ಚಂದದಿ ಒಳೆಯುತ್ತಲಿರುವಳು ಬಾಲಚಂದ್ರನಂತೆ ಒಳೆವಳು ಇವಳೋಳು ಚಲಿಸಿತು ಮನ ಬಾಲಚಂದ್ರನಂತೆ ಒಳೆವಳು ಬಾಲಚಂದ್ರನಂತೆ ಒಳೆವಳು ಒರಲ್ಲಾಗ್ತಾಯೋ ಯಾರ ಇಲ್ಲಿ ಲಗ್ತಾಯ ಬುದ್ಧಿ ಏನು ಯಾಕೋ ಇವನು ಗುಮಾಸ್ತಾವನಲ್ಲ ಗುಮಾಸ್ತ ಅವನು ಹೆಂಗೋ ಅವನ ಹಂಗೆ ನಮ್ಮಂಗೆ ಮನ್ಸನೇ ಅಲ್ವಾ ಅಲ್ವಾ ಅವನು ಎಂಡ್ರವಳಲ್ಲ ಅವನ ಎಂಡ್ರು ಆಹಾ ಅವನ ಎಂಡ್ರವಳಲ್ಲ ಅವಳ ಹೆಂಗೆ ಅವಳು ಹಂಗೆ ಅಂತಂದ್ರೆ ಅವನ ಹೆಂಡ್ರು ತುಂಬಾ ಒಳ್ಳೆ ಹುಡುಗಿ ಒಳ್ಳೆವಳು ಅವಳು ಹಿಂಗಂತ ಕಿತ್ತೋದಿಡಲ್ಲ ಏನು ಅಂತ ಇದ್ದಲ್ಲೋ ಇದ್ಯಾ ಕಣಪ್ಪ ಸುಂದ್ರ ಲೆಕ್ತಯ್ಯ ಬುದ್ಧಿ ಅವಳು ನೋಡ್ದಾಗಿಂದ ನಂಗೆ ನಿದ್ದೆನೇ ಬರ್ತಾ ಇಲ್ಲ ಲೆಕ್ತಯ್ಯ ಬುದ್ಧಿ ನಾನ್ ಗಂಡ್ಸ್ ಬುದ್ಧಿ ನಿನ್ನಲ್ಲ ಕಣ ನನ್ ಮಗ ಅಮ್ಮನ್ ನೋಡ್ಬಿಟ್ಟು ಮನೆಯಾಳ ನನ್ ಮಗ ಈ ಕಿತ್ತೋದ್ ನನ್ ಮಗನ್ ಕಣ್ಣಿಗೆ ಬಿದ್ದೋಳಲ್ಲಪ್ಪ ನನ್ ತಾಯಿ ಏನು ನೆಪದಲ್ಲಿ ಇವ್ ನಂಗೆ ಬೋಳ್ಬಿಟ್ಟು ದುಡ್ಡೆಲ್ಲ ಹೊಡೆದ್ಬಿಟ್ಟು ಹೆಂಗಿಲ್ಲ ಅಂತಂದ್ರು 3.25 ದಾರಿ ಕಳಿಸ್ಬಿಟ್ಟು ನಾನು ನನ್ನ ಹೆಂಡ್ರು 4 ಜನ ಮಕ್ಳು ಸೆಟ್ಲ್ ಆಗ್ಬಿಡ್ಬೇಕು ಬುದ್ಧಿ ಬುದ್ಧಿ ಏನೋ ಗೊಣಗ್ತಾ ಇದೆಯಲ್ಲ ಬುದ್ಧಿ ಆ ಯಮ್ಮನ್ ನೋಡಿದ್ರೆ ಬುದ್ಧಿ ನಿಮ್ಮ ಸೌಂದರ್ಯಕ್ಕೂ ಲೆಕ್ತಯ್ಯ ಬುದ್ಧಿ ಓ ಪಸಂದಾಗೋಳ ಕಣೋ ಹೌದಾ ರಾಜ ಮಹಾರಾಜನ್ ಕೈ ಹಿಡಿಬೇಕಾದವಳು ಹೋಗಿ ಹೋಗಿ ಆ ಕೂಲಿಯವನ್ನ ಕೈ ಹಿಡಿದ್ಬಿಟ್ಟವಳಲ್ಲೂ ಓ ಸಿಕ್ಕಾಬಟ್ಟೆ ನೋವಾಯ್ತದೆ ಬುದ್ಧಿ ಲೆಕ್ತಯ್ಯ ಅವಳು ನೋಡ್ದಾಗಿಂದ ನನ್ಗೇನು ಸೇರ್ತಾ ಏನ್ ಮಾಡ್ಬೇಕು ಬುದ್ಧಿ ನನಗ್ ಸೇರ್ತಾ ಇಲ್ಲ ಅಂದ್ರೆ ನಾನ್ ಏನ್ ಸೇರ್ದಲ್ಲ ಏನಾರು ಒಂದ್ ಹೇಳು ನಿದ್ದೆ ಬರ್ತಾ ಇಲ್ಲ ಬರಲ್ಲ ಅದಾಯ್ತಾ ಇಲ್ಲ ಅದು ಇದಾಯ್ತಾ ಇಲ್ಲ ಇದು ಆಗಲ್ಲ ಬುದ್ಧಿ ಇದಾಯ್ತಾಯ್ತಾ ಇಲ್ಲ ಕಣೋ ಅದಾದ್ರಲ್ವೇನೋ ಅದಾಗದು ಅದು ಇಲ್ಲ ಬುದ್ಧಿ ಇವಾಗ ಏನ್ ಮಾಡ್ಬೇಕು ಬುದ್ಧಿ ಏನಾರ ನೀಯೇ చేయాల ನನ್ಗ ಅಂತ ಮನಿಯಾಳ್ ಬುದ್ಧಿ ಇಲ್ವಲ್ಲ ಸಿಕ್ಕಾಪಟ್ಟೆ ಕಲ್ತ್ಕೊಂಡಿದ್ಯೇಳೋ ಮಾಗಡಿಪೇಟೆಯಲ್ಲಿ ಹೇಳ್ತಾರ ಮೇಷ್ಟ್ರೆ ಮಂಜಣ್ಣ ಇದಕ್ಕೆ ನಾನು ಐಡಿಯಾ ಕೊಡ್ತೀಯ ಇನ್ಯಾರನ್ ಕೇಳೋಣ ಇಂಥವ್ ಈ ಊರಲ್ಲಿ ಯಾರು ನೀನೇ ಇದ್ಯಲ್ಲ ಸಾಕಣೋ ಬುದ್ಧಿ ನಂಗಂತವೆಲ್ಲ ಗೊತ್ತಾಗಲ್ಲ ಬುದ್ಧಿ ತಡಿ ಬುದ್ಧಿ ಒಂದ್ ಸ್ವಲ್ಪ ಯೋಚನೆ ಮಾಡಿ ಏನನ್ನ ಹೊಳಿತೇನೋ ಬುದ್ಧಿ ಇಲ್ಲ ನೋಡು ಬುದ್ಧಿ ಏನದು ಬುದ್ಧಿ ಸಾವಿರಾರು ಜನ ನಮ್ಮಂತಾರಲ್ಲ ನಾನು ಒಳ್ಳೇದು ನಿಮ್ಮಂತ ಜನಗಳಿಗೆ ಐಡಿಯಾ ಕೊಟ್ಟು 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 ಎಷ್ಟೋ ಜನ ಉದ್ಧಾರ ಮಾಡಿರೋ ಪರಮಾತ್ಮ ಇಲ್ಲಿ ಕೂತ ನೋಡು ಬುದ್ಧಿ ಈ ಬುದ್ಧಿ ಕೇಳ್ಬಿಡು ಬುದ್ಧಿ ಎಲ್ಲ ಸರ್ ಹೋಯ್ತದೆ ಯಾರ ಮಹಾತ್ಮ ನಮ್ ಕ್ಯಾಶೋ ಶಿವರಾಜ್ ಮೇಷ್ಟ್ರಿ ಎಂತೆಂತ ಐಡಿಯಾ ಬೇಕು ಈ ವಿಷಯದಲ್ಲಿ ಯಾವ ವಿಷಯದಲ್ಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅಷ್ಟೊಂದ್ ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಹಂಗಾದ್ರೆ ನನ್ನ ಬಾಗದು ದೇವ್ರು ತಂದೆ ಬುಡ ಸಾಕು ಅಲ್ಲ ಕೇಳ್ಬಿಟ್ಟು ಮುಗಿಸ್ಬಿಟ್ರಿ ನೀನ್ ಅದೇನ್ ಕೇಳ್ಬಿಟ್ಟು ಆ ಮನೆಯಾಳ ಐಡಿಯಾನ ನನ್ಗೆ ಹೇಳ್ಬಿಡ ಬುದ್ಧಿ ಇವಾಗ ಹೇಳಿದ್ರು ನಂಗೆ ಕೇಳಿಸ್ಕೊಳ್ಳಿಲ್ಲ ಹೇಳ್ಬಿಡಪ್ಪ ಹಿಂಗ್ ಮಾಡಿದ್ರಿ ಹೆಂಗೆ ಬುದ್ಧಿ ಎಷ್ಟ್ ಚೆನ್ನಾಗಿ ಕೆಲ್ಸಕ್ಕೆ ಬರ್ತಾರೆ ಒಂದ್ 100 ಆಳು ಆ ಯಮ್ಮನು ಬತ್ತಾಳು ಒಂದ್ ಕೆಲ್ಸ ಮಾಡ್ಬೋದು ಹೇಳಪ್ಪ 99 ಜನಕ್ಕೆ ಸಂಬಳ ನಾನು ತತ್ತೀನಿ ತಂದ್ ಎಲ್ಲಾರ್ಗು ಕೊಟ್ಟಿ ಬಿಡ್ತೀನಿ ಲಾಸ್ಟ್ ಅಲ್ಲ ಯಮ್ಮಂಗೆ ದುಡ್ಡೆಲ್ಲ ಖಾಲಿ ಆಯ್ತು ನಮ್ ಶೆಟ್ರು ಮನೆಯಲ್ಲಿ ದುಡ್ಡು ಕೊಡ್ತಾರೆ ಅಂತ ಮನೆ ಒಳಗಡೆ ಕಳಿಸಿಬಿಡ್ತಾರೆ ಅರೆ ಲೆಕ್ತಯ್ಯ ಎಲ್ಲಿದ್ದೋ ನೀನ್ ಇಸ್ತೀಸ ಬುದ್ಧಿ ಕಳಿಸ್ಬಿಟ್ಟು ಬಾಗ್ಲಾಕ ಬಂದ್ಬಿಡ್ತೀನಿ ಬುದ್ಧಿ
ಮಿಕ್ಕಿದೆಲ್ಲ ನಿಮ್ದೆ. ಲೆಕ್ತಯ್ಯ, ಈ ತಲೆ ಎಲ್ಲಿತ್ತೋ ಇಷ್ಟ್ ದಿವಸ? ಅದು ನಮ್ಮ ಅಣ್ಣ ಕೊಟ್ಟಿರೋದು. ಅಯ್ಯೋ ಲೆಕ್ತಯ್ಯ, ಏನಾನ ಮಾಡು, ಆ ದೇವಸ್ಥಾನ ಖರ್ಚಾಗ್ಲಿ ಆಗ್ಲಿ. ಕಾವಲ್ಲ, ನೀಟಿಗೂ ಕಾವಲ್ಲ. ನನಗ್ ಬೇಕು. ನಿನಗೂ ಬೇಕು ಬುದ್ಧಿ, ಆದ್ರೆ ಬುದ್ಧಿ ಬೇಗ ಮನೆ ಹಾಳಾಗುತ್ತೆ. ಬೇಡ ಕಡು, తీసుకోరా నీకేరా బడ్డీ గిడ్డీ ఏం లేదురా, పోరా మా కెల్సము పక్క. ಬುದ್ಧಿ ನಿಮ್ ಕೆಲ್ಸ ಆಯ್ತು ಅಂತ ತಿಳ್ಕೊಳ್ಳಿ, ನೀವ್ ಹಾಳಾಗೋದ್ರೆ ನಾನ್ ಗ್ಯಾರಂಟಿ ಇಲ್ಲ. ಸ್ವಾಮಿ, ನನ್ನ ಕೂಲಿ ಹಣವನ್ನು ಕೊಡಿ. ಅಮ್ಮ, ಎಲ್ಲಾರ್ಗೂ ತಂದಿದ್ದೆ, ನಿಂಗೂ ಸೇರ್ಸ್ ತಗೊಂಬಂದೆ, ಎಲ್ಲಾರ್ಗೂ ಖಾಲಿ ಆಗ್ಬಿಟ್ಟೈತೆ. ಒಂದ್ ಕೆಲ್ಸ ಮಾಡಮ್ಮ. ಅಯ್ಯೋ ಪಾಪ ನಮ್ಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಬೇಜಾರಮ್ಮ. ಎಲ್ಲಾರ್ಗೂ ನಿಂಗಿಲ್ಲಂಗ ಆಗ್ಬಿಟ್ಟೈತಲ್ಲ, ತುಂಬಾ ಮನ್ಸಿಗೆ ನೋವು ಆಯ್ತದೆ. ಒಂದ್ ಕೆಲ್ಸ ಮಾಡು, ನಮ್ ಶೆಟ್ರಿಗೆ ಹೇಳಿರ್ತೀನಿ, ಮಂತಕ್ಕೆ ಹೋಗ್ಬಿಟ್ಟು ಈಸ್ಕೊಂಡ್ಬಿಡವ. ಬೇಡಿ ಬೇಡಿ, ನೀವೇ ಹೋಗಿ ಆ ಹಣ ತೆಗೆದುಕೊಂಡು ಬನ್ನಿ. ಯವ್ವ, ನನ್ನ ಹೆಂಡ್ರು ಬೈತಾಳ್ಕಣವ, ನಾನು ಅಡ್ಗೆ ಮಾಡ್ಬೇಕು. ಬೇಡಿ, ಅವಳಿಗೆ ಹೇಗೆ ಜಾರಿ ಬಂದವೆ, ನನ್ ಮಂತಕ್ಕೆ ಹೋಗ್ಬೇಕಣವ. ಹೆಂಗ್ ಹೋಗಲ್ಲ, ನಮ್ ಶೆಟ್ರು ತುಂಬಾ ಒಳ್ಳೆಯವ್ರು ಕಣವ. ಇಲ್ಲ ಪೂಜಾರಿ, ಇನ್ನೂ 2 ನಾಣಿ ಜಾಸ್ತಿ ಕೊಡ್ತಾರೆ. ಇಲ್ಲ ಪೂಜಾರಿ, ನಮಗಷ್ಟೊಂದು ದುರಾಸೆ ಇಲ್ಲ. ಎಷ್ಟೇ ಆಗ್ಲಿ ನೀವು ನನಗೆ ಕೊಡುವ ಕೂಲಿ ಹಣವಷ್ಟೇ ಕೊಡಿ ಸಾಕು. ದುರಾಸೆ ಇಲ್ಲ ಅಂದ್ರೆ ಜಾಸ್ತಿ ಬಂದಿದ್ ನಂಗೆ ಕೊಡವ್ವ. ನಾನು ಬೇಡಿ ಪೂಜಾರಿ, ಮೊದಲು ಹೋಗಿ ಕೂಲಿ ಹಣವನ್ನು ತಂದು ಕೊಡಿ. ಅಯ್ಯೋ ಅಯ್ಯವ, ನನ್ನ ಹೆಂಡ್ರು ಬೈತಾಳೆ ಕಣವ. ನೀನು ಹೋಗವ ಸುಮ್ನೆ. ಇಲ್ಲ ಬಾರವ, ನಾನು ಬರ್ತೀನಿ ಮಂತಕ. ಭಯ ಆಯ್ತದ ನಿಮ್ಗೆ? ಹೆಣ್ಮಕ್ಳು ಕಂಡ್ರೆ ನಂಗೆ ಬಲೆ ಮರ್ಯಾದೆ. ಬಾರವ್ವ, ಬಾ ಶೆಟ್ರೆ, ಬಾ ಬಾ, ಇಲಾಶನ್ ಬಾರವ, ಇಲಾಶಿಂದ ಬಾ. ಯವ್ವ ನನ್ನ ತಾಯಿ, ಏನ್ ಮಾಡೋಣ ಕಣಪ್ಪ. ಬಾರವ್ವ, ಬಾರವ್ವ, ಇಲ್ಲೇ ಇರು. ಓಹೋ, ಛೇ ನೀಚ, ಬಾಗಿಲಂತಾರೆ. ಅಯ್ಯೋ ದೈವವೇ, ಮೋಸ ಮೋಸ. ಅಯ್ಯೋ, ಏನಿದು? ಈ ನೀಚನು ನನ್ನನ್ನು ಮೋಸದಿಂದ ಇಲ್ಲಿ ಕರೆದುಕೊಂಡು ಬಂದನಲ್ಲ, ಏನು ಮಾಡಲಿ? ನನ್ನ ಪತಿಯದೆಷ್ಟು ಗೋಳಾಡುವರು, ನನ್ನ ಕಂದರದೆಷ್ಟು ಗೋಳಾಡುವರು. ಈತನಿಂದ ತಲೆ ತಪ್ಪಿಸಿಕೊಳ್ಳುವ ಬಗೆಯಾದ್ರೂ ಹೇಗೆ? ಪರಮಾತ್ಮ, ಏಕೆ ತಂದೆ ನಮ್ಮನ್ನು ಇಷ್ಟೊಂದು ಪರಿಶೋಧಿಸುತ್ತಿರುವೆ? ಶ್ರೀಹರಿ, ನಾನು ಸದಾ ಕಾಲವು ನಿನ್ನನ್ನೇ ಪೂಜಿಸಿರುವುದು ಸತ್ಯವೇ ಆಗಿದ್ದರೆ ನನ್ನ ಕಂದರನ್ನು ನೀನೇ ಕಾಪಾಡು. ಆಹಾ, ಇಲ್ಲಿ ಯಾವುದೋ ಒಂದು ಪೆಟ್ಟಿಗೆ ಇರುವುದು. ಆ ನೀಚನು ಬರುವುದರೊಳಗೆ ನಾನು ಈ ಪೆಟ್ಟಿಗೆಯಲ್ಲಿ ಹೋಗಿ ಅವತ್ತು ಕುಳಿತುಕೊಳ್ಳಬೇಕು. ಜೀವನದ ನೌಕೆಗೆ ದಾರಿಯನ್ನು ತೋರಿದೆ, ಭಕ್ತಿಯ ಸಾಧನೆಗೆ ಮುಕ್ತಿಯ ಕಾರಣ, ಸತ್ಯಕ್ಕೆ
ಸುಂದರಿ 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 ಇದೇನಿದು ಗುಮಾಸ್ತ ಆ ಸುಂದರಿನ ಇಲ್ಲೇ ಕುಡಿ ಹಾಕಿದ್ದೀನಿ ಎಂದು ಹೇಳಿದನಲ್ಲ, ಎಲ್ಲಿ ಹೋದಳು ಸುಂದರಿ? ನಾನು ನೋಡಿದಾಗ ಈ ಪೆಟ್ಟಿಗೆಯು ಬಾಗಿಲು ತೆರೆದಂತಿದ್ದು, ಈಗ ನೋಡಿದರೆ ಬಾಗಿಲು ಮುಚ್ಚಿದೆಯಲ್ಲ. ಸುಂದರಿ ಸುಂದರಿ ಸುಂದರಿ, ಇದೇನು ಆಶ್ಚರ್ಯ! ಎಷ್ಟು ಪ್ರಯತ್ನ ಪಟ್ಟರು ಈ ಪೆಟ್ಟಿಗೆ ಬಾಗಿಲು ತೆರೆಯಲು ಆಗುತ್ತಿಲ್ಲವಲ್ಲ. ಸುಂದರಿ ಪ್ರೇಮದೋರಿ ಹೊರಗೆ ಬಾರೆ ಬರಬಾರೆ ಮುಖ ತೋರೆ, ಪ್ರೇಮದೋರಿ ಹೊರಗೆ ಬಾರೆ. ಸುಂದರಿ ಕೋಮಲಾಂಗಿ ನಿನ್ನ ಮುಖ ತೋರೆ ಬೇಗ. ಸುಂದರಿ ಕೋಮಲಾಂಗಿ ನಿನ್ನ ಮುಖ ತೋರೆ ಬೇಗ, ಕೋಮಲಾಂಗಿ ನಿನ್ನ ಮುಖ ತೋರೆ ಬೇಗ. ಸಿಟ್ಟು ಮಾಡಬೇಡ ಸುಂದರಿ, ಸಿಟ್ಟು ಮಾಡಬೇಡ, ಕೋಮಲಾಂಗಿ ಹೊರಗೆ ಬಾರೆ ಬರಬಾರೆ ಮುಖ ತೋರೆ, ಕೋಮಲಾಂಗಿ ಹೊರಗೆ ಬಾರೆ. ಸುಂದರಿ 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 ಸುಂದರಿ, ನಲ್ಲ ನಲ್ಲೆ ಸೇರಿ ರತಿ ಸುಖವ ನೀಡೆ, ನಲ್ಲ ನಲ್ಲೆ ಸೇರಿ ರತಿ ಸುಖವ ನೀಡೆ. ಕೋಮಲಾಂಗಿ ಬಾರೆ ಕೋಮಲಾಂಗಿ ಬಾರೆ, ಪ್ರೇಮ ದೂರಿ ಹೊರಗೆ ಬಾರೆ ಬಾರೆ ಮುಖ ತೋರೆ, ಕೋಮಲಾಂಗಿ ಹೊರಗೆ ಬಾರೆ. ಸುಂದರಿ 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 ಲಗ್ತಾಯ ಬಾರ ಬೇಡ, ನೀನ್ ಮನೆ ಹಾಳಾಗೋಗ ಹಿಂಗಾಗ್ಬಿಟ್ಲಲ್ಲ ಇವಳು. ಈ ಸುಂದರಿ ಪೆಟ್ಟಿಗೆ ಒಳಗೆ ಹೊಂಟಬಿಟ್ಟಳ್ಕೊಣ, ಹೆಂಗನ ಮಾಡಿ ಬಾಗಿಲು ತೆಗ್ಯು. ಏನ್ ಮಾಡ್ಬಿಟ್ಟೆ ಲೇ ನಾನೇನು ಮಾಡ್ಲಿಲ್ಲ, ನೋಡ್ದೆ ಸೇರ್ಕೊಂಬಿಟ್ಲು. ಅದ್ ಹೆಂಗ್ ಸೇರ್ಕಂತ ತೆಗಿ ಬಾರ ನೀನು, ಕೂಡ ಕಂಡಿರ ತೆಗ್ಯೋ, ನನ್ ಕೈಲಿ ಆಯ್ತಲ್ಲ ತೆಗ್ಯೋ. ಅಯ್ಯೋ ನಾನೆಲ್ಲ ಸತ್ತೋಗ್ಬಿಡ್ತೀನಿ ಕಣಪ್ಪ ಇವನ್ ಕಾಡ್ತಿಂದ. ಲೇ ಸುಂದರಿ ಅವಳು ತೆಗ್ಯೋ ಅಯ್ಯಯ್ಯೋ ತೆಗ್ಯೋ ತೆಗ್ಯೋ ಲೆಕ್ಕಯ್ಯ, ಲೇ ತೆಗ್ಯೋ. ಸೊಂಟ ಮುರಿದೋದ್ರ ನೆಂಡ್ರ ಕತ್ತಿ ಏನು? ಲೇ ನನ್ ಸುಂದ್ರಿ ಗತಿ ಏನು? ಸುಂದ್ರಿ 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 ನನ್ನ ಮಾಡಿಕೋ ಯಾರ ಲೇ ಲೆಕ್ಕಯ್ಯ, ಏನ್ ಚಯ್ಯ ಸುಮ್ನೆ ಇರ್ಬೋದು. ಏನ್ ಚಯ್ಯ ತಪ್ರ. ಇವಾಗ ಒಂದ್ ಕೆಲಸ ಮಾಡಿ, ಇದು ಮಂತ ಬೆಂಕಿ ಹಚ್ಚಿಬಿಡ್ಬೋದು. ಲೇ ಲೆಕ್ಕಯ್ಯ ಕರೆಕ್ಟ್ ಹಚ್ಚ ಬೆಂಕಿ ಹಚ್ಬಿಡ ಹಚ್ಚಿಬಿಡು. ಲೆಕ್ಕಯ್ಯ ಹೋಯ್ತು ಬುದ್ಧಿ. ಮನೆ ಪೋಯ ಅಂದ ಬಾಯ ಬಟ್ಟೆ ಪೋಯ ಅಂದ ಬಾಯ ಡಬ್ಲು ಪೋಯ ನಾನು ಪಾದ ಪಟ್ಕರ ಪೆಟ್ಟಿ ಪಟ್ಕರ ಪಟ್ಕರ ಪಟ್ಕ ಪಟ್ಕ ಪಟ್ಕ. ಆಹಾ, ಕೂಲಿ ಹಣವನ್ನು ತರಲು ಹೋದ ನನ್ನ ಪತ್ನಿ ಇನ್ನೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಕಾಣಿರಾ ನೀವು ಕಾಣಿರಾ, ಕಾಣಿರಾ ನೀವು ಕಾಣಿರಾ ಮಕ್ಕಳೇ. ಕಾಣಿರಾ ನೀವು ಕಾಣಿರಾ,
ತೋರದಿರುವುದನ್ನು ನೀವು ಅಡೆಯ ಬಂದಿರ ಕಾಣಿರ ನೀವು ಕಾಣಿರ ಕಾಣಿರ ನೀವು ಕಾಣಿರ ಮಕ್ಕಳ ಹಸಿವನ್ನು ನೋಡಲಾರೆ ನಾನು ಮಕ್ಕಳ ಹಸಿವನ್ನು ನೋಡಲಾರೆ ನಾನು ಎಲ್ಲಿರುವೆ ದೇವಿ ಬೇಗ ಮಾತೆಯ ಎಲ್ಲಿರುವೆ ದೇವಿ ಬೇಗ ನೀರಯ ಕಾಣಿರ ನೀವು ಕಾಣಿರ ಕಾಣಿರ ನೀವು ಕಾಣಿರ ಕೂಲಿ ಹಣವನ್ನು ತರಲು ಹೋದ ನನ್ನ ಪತ್ನಿ ಇನ್ನು ಬಾರಲಿಲ್ಲ ಕಾರಣವೇನಿರಬಹುದು? ಶ್ರೀಮಂತರು ಎಂತ ದುರ್ಮಾಷ್ಟರಪ್ಪ. ರಾಮಣ್ಣನವರೇ, ಅಯ್ಯ ದಣಿಗಳನ್ನ ಯಾಕೆ ಈ ರೀತಿ ತಗೊಳ್ತಿರುವಿರಿ? ಅಯ್ಯ ಆ ವಿಚಾರ ನಾನು ಏನಂತ ಹೇಳಪ್ಪ ನಿನಗೆ. ಏನಾಯ್ತು ರಾಮ? ಹಣವನ್ನು ಕೊಡ್ತೇನೆ ಎಂದು ಕರೆದುಕೊಂಡೋದ ಆ ದಣಿ ಆ ನಿಮ್ಮ ಪತ್ನಿಯನ್ನು ಕೂಡ ಹಾಕಿ ಬೆಂಕಿ ಹಚ್ಬಿಟ್ನಪ್ಪ. ಬೆಂಕಿ ದೇವಿ ಆರಿತೆ ಎನ್ನ ಸಾಕಿರಣ ಅಳಿದಳೆ ನನ್ನ ಮಣಿ ಅಪ್ಪಾಜಿ ದುಃಖಿಸಬೇಡಿ ಅಪ್ಪಾಜಿ. ಮಕ್ಕಳೇ, ಬಾಳಿನ ಜ್ಯೋತಿ ಅಳಿದೆ ಸಾಗೆ ಅಪ್ಪಾಜಿ ದುಃಖಿಸಬೇಡಿ ಅಪ್ಪಾಜಿ. ಬಾಳಿನ ಜ್ಯೋತಿ ಅಳಿದೆ ಸಾಗೆ ಏನಿ ವಿಧಿಯ ಓದನೆಯೋ ಅಪ್ಪಾಜಿ ದುಃಖಿಸಬೇಡಿ ಅಪ್ಪಾಜಿ. ಏನಿ ವಿಧಿಯ ಓದನೆಯೋ ಅಪ್ಪಾಜಿ ದುಃಖಿಸಬೇಡಿ ಅಪ್ಪಾಜಿ. ಕಾಂಗಳ ಕಾಲದ ಕಣ್ಣುಗಳೇ ಪರಮಾತ್ಮ ಅಪ್ಪಾಜಿ ಅಪ್ಪಾಜಿ ದುಃಖಿಸಬೇಡಿ ಅಪ್ಪಾಜಿ. ಕಾಂತಳ ಕಾಲದ ಕಣ್ಣುಗಳೇ ರಮಣಿ ಇಲ್ಲದ ಜೀವವಿದೆ ರಮಣಿ ಇಲ್ಲದ ಜೀವವಿದೆ ನೀನಿಲ್ಲದರೆ ನನಗೆ ಸದೆಯಿಲ್ಲೋ ನೀನಿಲ್ಲದರೆ ನನಗೆ ಸದೆಯಿಲ್ಲೋ ಏನಿ ವಿಧಿಯ ಓದನೆಯೋ ಅಪ್ಪಾಜಿ ಏನಿ ವಿಧಿಯ ಓದನೆಯೋ ಮರೆದಿಯ ನೆನಪು ಮರೆಯಾಯಿತು ಕಣ್ಣಿಗೆ ಕಾಣದೆ ನೀನಿಂದು ಮರೆದಿಯ ನೆನಪು ಮರೆಯಾಯಿತು ಕಣ್ಣಿಗೆ ಕಾಣದೆ ನೀನಿಂದು ನಿನ್ನನ್ನು ಅಗಲಿರಲಾರೆ ಅಗಲು ಅಗಲಿ ನೋಡುವ ಈಗಲ ರಾಜನ ಕೌರವ ಘೋರದಿಂದಲೇ ಜಯಿಸುವನು, ಘೋರದಿಂದಲೇ ಜಯಿಸುವನು, ಘೋರದಿಂದಲೇ ಜಯಿಸುವನು. ಎಲ್ಲ ಮಾಯದಿ ನದಿಯನ್ನು ನಿರ್ಮಿಸಿ ಭಂಗಪಡಿಸುವ ಅದಮನಿಗೆ, ಎಲ್ಲ ಮಾಯದಿ ನದಿಯನ್ನು ನಿರ್ಮಿಸಿ
ಭಂಗಪಡಿಸುವ ಅದಮನಿಗೆ ಸುತರನ್ನು ಅಗಲದ ನದಿಯಲ್ಲಿ ಮುಳುಗಿ ಪರಿಪರಿ ಕಷ್ಟವ ಕೊಡುವೆನು ಪರಿಪರಿ ಕಷ್ಟವ ಕೊಡುವೆನು ಪರಿಪರಿ ಕಷ್ಟವ ಕೊಡುವೆನು ಈಗ ಪುರೂರವರಾದರೂ ನನ್ನ ಪ್ರಭಾವವು ಪುರೂರವರಿಗೆ ಸಂಪೂರ್ಣವಾಗಿ ಗೋಚರವಾಗಿದೆ. ಆತನನ್ನು ಕಾಡಿಗೆ ಕರೆತಂದು ನನ್ನ ಮದುವೆ ಫಲ. ಈಗ ಆತನಿಂದ ಆತನ ಪತ್ನಿಯನ್ನು ತೋರಿಸಿದ್ದಾಯಿತು. ಇನ್ನು ಆ ಮಕ್ಕಳನ್ನು ಕರೆದುಕೊಂಡು ಮುಂದಿನ ಪಟ್ಟಣಕ್ಕೆ ಹೋಗುವಂತೆ ಮಾಡಿ ಹೋಗುವ ಮಧ್ಯ ಭಾಗದಲ್ಲಿ ನನ್ನ ಮಾಯಿಂದ ಒಂದು ನದಿಯನ್ನು ನಿರ್ಮಿಸಿ ಆ ನದಿಯಲ್ಲಿ ಪುರೂರವನ್ನು ಮುಳುಗಿ ಹೋಗುವಂತೆ ಮಾಡುವರು. ತಂದೆ ಒಂದು ಕಡೆ ಮಕ್ಕಳೊಂದು ಕಡೆ ಮಾಡಿ ದೇವೇಂದ್ರ ಸಭೆಯಲ್ಲಿ ಮಾಡಿದ ಪಂಥವನ್ನು ಗೆದ್ದಾಗೆಲ್ಲವರು ತಾಯಿ ಸುರದೇವ. ಅಪ್ಪಾಜಿ, ಮಕ್ಕಳೇ ಸಂಬಳಕ್ಕೆ ಹೋದ ಅಮ್ಮನು ಇನ್ನೂ ಬಾರಲೇ ಇಲ್ಲವಲ್ಲ? ಮಕ್ಕಳೇ, ನಿಮ್ಮಮ್ಮನು ನಮ್ಮನ್ನು ತೊರೆದು ಬಹುದೂರ ಹೋಗಿರೋಳು ಮಕ್ಕಳೇ, ಬಹುದೂರ ಹೋಗಿರೋಳು. ಆ ಅಮ್ಮ ನಮ್ಮನ್ನು ಬಿಟ್ಟು ತಬ್ಬಲಿಗಳನ್ನಾಗಿ ಮಾಡಿ ಹೋದೆಯಾ ತಾಯಿ? ಹೊಳಬೇಡಿ ಮಕ್ಕಳೇ, ಹೊಳಬೇಡಿ. ನಾವು ಇಲ್ಲೇ ಇದ್ದರೆ ನಿಮ್ಮಮ್ಮನ ನೆನಪು ಕಾಡುವುದು ಮಕ್ಕಳೇ. ಮುಂದೆ ಹೋಗೋಣ, ನಡೆ ಮಕ್ಕಳೇ, ನಡೆ ಮಕ್ಕಳೇ. ಆಹಾ, ಇದೇನು ಈ ಹೊಳೆ ಇಷ್ಟೊಂದು ಜೋರಾಗಿ ಹರಿಯುತ್ತಿರುವುದಲ್ಲ? ಏನು ಮಾಡಲಿ? ಇರಲಿ ಮಕ್ಕಳೇ, ನೀವು ಇಲ್ಲೇ ಇರುವರಾಗಿ ಆ ಹೊಳೆಯ ರಭಸವು ಎಷ್ಟಿದೆ ಎಂದು ನೋಡಿಕೊಂಡು ಬರುತ್ತೇನೆ. ಅಪ್ಪಾಜಿ, 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 ನಮ್ಮನ್ನು ಬಿಟ್ಟು ಹೋಗಬೇಡ ಅಪ್ಪಾಜಿ. ಅಪ್ಪಾಜಿ, ಹೋಗಬೇಡ ತಮ್ಮ, ತಮ್ಮ ಹೋಗಬೇಡ. ಅಪ್ಪಾಜಿ, 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 ತಮ್ಮ ಹೋಗಬೇಡ ತಮ್ಮ, ತಮ್ಮ ಹೋಗಬೇಡ, ಹೋಗಬೇಡ, ತಮ್ಮ ಹೋಗಬೇಡ. ಅಪ್ಪಾಜಿ, ಅಪ್ಪಾಜಿ, ನಮ್ಮನ್ನು ಬಿಟ್ಟು ಹೋಗಬೇಡಿ ಅಪ್ಪಾಜಿ, ತಮ್ಮ ಹೋಗಬೇಡ. ಅಪ್ಪಾಜಿ, ತಮ್ಮ, ಅಪ್ಪಾಜಿ, ನಮ್ಮನ್ನು ಬಿಟ್ಟು ಹೋಗಬೇಡಿ ಅಪ್ಪಾಜಿ, ತಮ್ಮ, ಅಪ್ಪಾಜಿ ನೋಡು, ಹೋಗಬೇಡ, ಹೋಗಬೇಡ, ತಮ್ಮ, ಅಪ್ಪಾಜಿ ಹೋಗಬೇಡ, ಹೋಗಬೇಡ, ತಮ್ಮ, ಬೇಡ, ಬೇಡ, ಅಪ್ಪಾಜಿ, ನಮ್ಮನ್ನು ಬಿಟ್ಟು ಹೋಗಬೇಡಿ ಅಪ್ಪಾಜಿ, 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 ನಮ್ಮನ್ನು ಬಿಟ್ಟು ಹೋಗಬೇಡಿ ಅಪ್ಪಾಜಿ, ತಮ್ಮ, ಅಪ್ಪಾಜಿ, ತಮ್ಮ, ಅಪ್ಪಾಜಿ. ಅಳ್ಳವಿಲ್ಲ, ಈ ದಿನ ಮಾತ್ರ ಅಳ್ಳವಿರುವುದಲ್ಲ. ಅದು ಅಲ್ಲದೆ ಮಕ್ಕಳು ಈ ರೀತಿ ಅಳುತ್ತಿರುವರು. ನನಗಾದರೂ ಮಕ್ಕಳಿಲ್ಲ. ಕಂದಮ್ಮ, ತಾವುಗಳು ಯಾರು? ಇಲ್ಲೇಕೆ ಇರುವಿರಿ? ನಮ್ಮ ಅಪ್ಪಾಜಿಯು ನದಿಯಲ್ಲಿ ತೇಲಿ ಹೋದರು ಅಮ್ಮ. ಹಾಗಾದರೆ ನಮ್ಮ ಮನೆಗೆ ಬರುವಿರಾ? ನನ್ನ ಮಕ್ಕಳಂತೆ ನಿಮ್ಮನ್ನು ನೋಡಿಕೊಳ್ಳುವಿ ನೀವು. ಹಾಗೆ ಆಗಲಿ, ನಡೀರಿ. ಬಾರಲೋ ಪಿಳ್ಳೆರಮ ಮೀನಿಡಿಯಕ್ ಹೋಗುಮ, ಬಾರಲೋ ಪಿಳ್ಳೆರಮ, ಬಾರಲೋ ಪಿಳ್ಳೆರಮ ಮೀನಿಡಿಯಕ್ ಹೋಗೋಣ, ಬಾರಲೋ ಪಿಳ್ಳೆರಮ ಮೀನಿಡಿಯಕ್ ಹೋಗುವ, ಬಾರಲೋ ಪಿಳ್ಳೆರಮ. ಬಾರಲೋ ಸಿಡಿಸಿದ ಮೀನಿಡಿಯಕ್ ಹೋಗೋಣ, ಬಾರಲೋ ಸಿಡಿಸಿದ. ವಸ್ತಿರು ಬಂದಾವೆ, ಮೀನೆಲ್ಲ ಎದ್ದಾವೆ, ವಸ್ತಿರು ಬಂದಾವೆ, ಮೀನೆಲ್ಲ ಎದ್ದ, ಬಾರಲೋ ಪಿಳ್ಳೆರಮ ಮೀನಿಡಿಯಕ್ ಹೋಗುವ, ಬಾರಲೋ ಪಿಳ್ಳೆರಮ. ಲೋ ಸಿಗಡಿಸಿದ, ಹೇಳ ಪಿಳ್ಳೆರಮ. ಹೊಸ್ನೀರ್ ಬಂದೈತೆ, ಮೀನೆಲ್ಲ ತೇಳ್ತಾವೆ, ಒಂದ್ ಬಲೆ ತಮಗೋ. ಹಾಕದು ಎತ್ತದು, ಹಾಕದು ಎತ್ತದು, ಹೋಗ್ ತಮ್ಮ ಬಾಯ್ಲಿ ಬಾಯ್ಲಿ. 3 ದಿನದಿಂದ ನಮಗೂ ಕಾದಿ ಕಾಯಿ ಸಾಕಾಗ್ಬಿಡೋದೆ. ಆಗ್ತಾರೆ ಹೇಳ್ತೀನಿ ಇಲ್ಲಿ. ಏನೋ ದೊಡ್ಡ ಬಲೆ ಇದು. ಇಟ್ಕೊಳ್ಳೋ, ಹಾಕೋ ಹಾಕೋ, ಸರಿಯಾಗಿ ಎತ್ಕೊಳ್ಳೋ ಮೀನಲ್ಲ. ಅಯ್ಯೋ ಅಯ್ಯೋ, ಯಾರೋ ಮನುಷ್ಯ ಎತ್ತ ಎತ್ತಾರೆ. ಅತ್ತ ಮಡಿಗೆ ಮಡಿಗೆ ಗೋಮಳ ಬೇಕಾಲ, ಮಡಿಗೆ ಗೋಮಳ ಬೇಕಾಲ, ಎತ್ತ
ಎಂತ ಮದುವೆ? ಓ ಬತ್ತವನೆ ಕಣೋ, ಎತ್ಕೊಳ್ಳೋ. ಇಟ್ಕೊಳ್ಳ ಉಸಿರಾಡ್ಲಿ. ನನ್ನನ್ನು ಕಾಪಾಡಿದ ಪುಣ್ಯಾತ್ಮರು, ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವಂತಿಲ್ಲ ಸ್ವಾಮಿ, ನೀವು ಎಂದಿಗೂ ಮರೆಯುವಂತಿಲ್ಲ. ಅಲ್ಲಯ್ಯ, ಯಾಕಪ್ಪ ಆಗಿತ್ತು ನಿನಗೆ? ಹೊಳೆಯನ್ನು ದಾಟಲು ಹೋಗಿ ಹೊಳೆಯ ರಭಸಕ್ಕೆ ಕೊಚ್ಚಿಕೊಂಡು ಬಂದೆನಪ್ಪ, ಕೊಚ್ಚಿಕೊಂಡು ಬಂದೆನು. ಸಿಡಿಸಿದ ಕೆಲಸ ಮಾಡೋ. ಈಗ ನಿನ್ಗೂ ಯಾರು ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ಜೊತೆ ಇರ್ತಾನೆ. ಕರ್ಕೊಂಡು ಹೋಗಿ ಜೊತೆ ಇರಿಸ್ಕೊಳ್ಳೋ. ನಿನ್ಗೆ ಯಾರವ್ರಪ್ಪ? ನನಗೆ ಅವ್ರೇಕನೋ ಎಲ್ಲ ಹೇಳಕ್ಕಾಗಲ್ಲ. ಹೇಳು, ಹಂಗೆ ಹೇಳು. ಈಗ ಹೇಳಕ್ಕಾಗಲ್ಲ. ಈಗ ಕರ್ಕೊಂಡು ಹೋಗೋದಾ? ಮನೇಲಿ ಆಡು ಕುರಿಯವೇ, ಕಾಯ ಇರ್ತಾನೆ. ಹೆಂಗ ನೋಡೋರು ಒಳ್ಳೆ ಮೋಸ ಕಾಣ್ತಾನೆ, ಒಂದು ಮಾರಲ್ಲ ಅವನು. ಸೇಫ್ಟಿ ಆಗಿರ್ತ ಕರ್ಕೊಂಡು ನಡಿ. ಕರ್ಕೊಂಡು ಕುರಿ ಮೇಸಕ್ಕೆ ಇರ್ತಾನೆ, ಕರ್ಕೊಂಡು ಹೋದ್ ನಡಿ. ದೇವಿಯ ಅರಮನೆಯಲ್ಲಿ ಮೋದದ ಕಳವ ಮಾಡಿಸುವೆ. ಕಮಲ ದೇವಿಯ ಅರಮನೆಯಲ್ಲಿ ಮೋದದ ಕಳವ ಮಾಡಿಸುವೆ. ಮೋದದ ಕಳವ ಮಾಡಿಸುವೆ. ಮೋದದ ಕಳವ ಮಾಡಿಸುವೆ. ರಾಣಿಯ ಬರಣ ಕಳ್ಳತನ ಮಾಡಿ ಪುರೂರವನ ಹಿಡಿಯುತ್ತಲೇ. ರಾಣಿಯ ಬರಣ ಕಳ್ಳತನ ಮಾಡಿ ಪುರೂರವನ ಹಿಡಿಯುತ್ತಲೇ. ಕರದಾಣಗಳ ಕಳುಹಿಸಲು ಕಮಲ ದೇವಿಯ ಅರಮನೆಯಲ್ಲಿ ಮೋದದ ಕಳವ ಮಾಡಿಸುವೆ. ಮೋದದ ಕಳವ ಮಾಡಿಸುವೆ. ಮೋದದ ಕಳವ ಮಾಡಿಸುವೆ. ಪಾಪಿಯಾದ ಪುರೂರವರು ತುತ್ತು ಅನ್ನಕ್ಕೋಸ್ಕರ ಹೋಗಿ ಬೆಸ್ತನ ಮನೆಯಲ್ಲಿ ಬೇಕೆಯನ್ನು ಕಾಯುವಂತೆ ಮಾಡಿರುವರು. ಇರಲಿ, ಈಗಲೇ ನನ್ನ ಚಮತ್ಕಾರದಿಂದ ದೈವನವರೇ ಅರಸು ಚಂದ್ರಪ್ರಭರಾದ ಧರ್ಮಪತ್ನಿಯಾದ ಕಮಲದೇವ ಅರಮನೆಯಲ್ಲಿ ಆವರಣಗಳನ್ನು ಕಳ್ಳತನ ಮಾಡಿಸಿ ಕಾಡಿನಲ್ಲಿರುವ ಪುರೂರವನ ಬಳಿ ಇರಿಸಿ ನನ್ನ ಚಮತ್ಕಾರವನ್ನು ತೋರಿಸುವನು. ಹಾಯ್ ಸೂರ್ಯದೇವ. ನನ್ನ ಪತಿಯ ಪಾದಸೆಯ ಭಾಗ್ಯವು ನನಗೆ ದೊರಕುವುದೋ ಒಂದು ತಿಳಿಯದಲ್ಲ. ಇಷ್ಟು ವೇಳೆ ಆದರೂ
ನನ್ನ ಪತಿಯು ನನ್ನ ಅಂತಃಪುರಕ್ಕೆ ಬಾರಲಿಲ್ಲ. ನನ್ನ ಮೇಲೆ ಮುನಿಸಿಕೊಂಡಿರುವರು. ಒಂದು ವಿಚಾರವೂ ತಿಳಿಯುತ್ತಿಲ್ಲ. ಓಹೋ, ನನ್ನ ಪ್ರಾಣೇಶ್ವರ ಇತ್ತಲೇ ಬರುತ್ತಿರುವರು. ಪ್ರಾಣೇಶ್ವರ, ಇದೋ ನಮಸ್ಕರಿಸುವೇನು. ದೇವಿ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಸ್ವಾಮಿ, ತಾವು ಬರುವುದಕ್ಕೆ ಏಕೆ ತಡವಾಯಿತು? ದೇವಿ, ನಾನು ರಾಜಕಾರ್ಯದಲ್ಲಿ ತೊಡಗಿದ್ದೆನು. ಬರುವುದು ಸ್ವಲ್ಪ ತಡವಾಯಿತು. ಏಕೆ? ಬೇಸರವೇ? ಬೇಸರವಿಲ್ಲ ಸ್ವಾಮಿ. ರಾಜ್ಯ ಪಾಲನೆ ಮಾಡುವುದು ತಮ್ಮ ಕರ್ತವ್ಯವೇ. ಆಹಾ, ಆ ನಿನ್ನ ಪತಿ ದೇವರೊಡನೆ ಸ್ವಲ್ಪ ಹೊತ್ತು ಸಂತೋಷದಿಂದ ಕಾಲವನ್ನು ಕಳೆಯಬಹುದಲ್ಲವೇ? ಹಾಗೆ ಆಗಲಿ ಸ್ವಾಮಿ. ನಂದವೇ ಆನಂದ, ನಂದವೇ ಆನಂದ, ನಂದವೇ ಬಾಳಿನ ಮಕರ. ನಂದವೇ ಆನಂದ, ನಂದವೇ ಆನಂದ, ಆನಂದವೇ ಬಾಳಿನ ಮಕರಂದ. ಆನಂದವೇ ಬಾಳಿನ ಮಕರಂದ, ಆನಂದವೇ ಆನಂದ, ಆನಂದವೇ ಆನಂದ. ಹೃದಯದ ತುಂಬಿದ ಮನಸ್ಸು ಕಲಿದಾಡುತ್ತಿದೆ ನಿನ್ನ ವಯಸ್ಸು. ಹೃದಯವೇ ತುಂಬಿದ ಮನಸ್ಸು ಕಲಿದಾಡುತ್ತಿದೆ ನಿನ್ನ ವಯಸ್ಸು. ಗೆಲುವೆ ಬಲವೇ, ಗೆಲುವೆ ಬಲವೇ, ಈ ನಲ್ಲವಳಾಗುವುದೀಗ, ಈ ನಲ್ಲವಳಾಗುವುದೀಗ. ನಂದವೇ ಆನಂದ, ನಂದವೇ ಆನಂದ. ಪ್ರೇಮವೇ ಬಾಳಿನ ಲೋಕ, ಅನಿ ತಂದಿದ ಹೊಸ ಅನುರಾಗ. ಪ್ರೇಮವೇ ಬಾಳಿನ ಲೋಕ, ಅದು ತಂದಿದ ಹೊಸ ಅನುರಾಗ. ಗೆಲುವೆ ಬಲವೇ, ಗೆಲುವೆ ಬಲವೇ, ಈ ನಲ್ಲವಳಾಗು ನೀನೀಗ, ಈ ನಲ್ಲವಳಾಗು ನೀನೀಗ. ನಂದವೇ ಆನಂದ, ನಂದವೇ ಆನಂದ. ಪ್ರಾಣೇಶ್ವರ, ದೇವಿ, ಏಕೋ ಎಂತೋ ಜುಮ್ಮೆಂದಿತು ತನುವು ಚಿತ್ತು ಮನವು. ಏಕೋ ದೇವಿ, ಸ್ವಾಮಿ,
ಜ್ಞಾನಕಾಂತ. ಅಣ್ಣ ಇದು ಏಕೋ ಎಂತೂ ಇಂಥ ಸಂತೋಷ ಸಮಯದಲ್ಲಿ ನಮಗೂ ಯಾವುದು ಭಯವಿರುವುದಿಲ್ಲ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯೋಣ. ಹಾಗೆ ಆಗಲಿ ಸ್ವಾಮಿ. ದುಡ್ಡಿಗಾಗಿ ಜನ ಸಾಯದೆಲ್ಲ ದುಡ್ಡಿಗಾಗಿ ದುಡ್ಡ ತಾಯಿ ದುಡ್ಡ ತಂದೆ ದುಡ್ಡ ಉಡ್ಡ ದೊಡ್ಡರು ಮುಂದೆ ದೊಡ್ಡರು ಮುಂದೆ ಹೇಳದೆಲ್ಲ ಕೇಳದೆಲ್ಲ ದುಡ್ಡಿಗಾಗಿ ಜನ ಸಾಯದೆಲ್ಲ ದುಡ್ಡಿಗಾಗಿ ದುಡ್ಡೇ ಜೀವನ ಅದುಡ್ಡೇ ಪಾವನ ದುಡ್ಡೇ ಜೀವನ ದುಡ್ಡೇ ಜೀವನ ದುಡ್ಡೇ ಪಾವನ ದುಡ್ಡೇ ಜೀವನ ಹೇಳದೆಲ್ಲ ಕೇಳದೆಲ್ಲ ದುಡ್ಡಿಗಾಗಿ ಜನ ಸಾಯದೆಲ್ಲ ದುಡ್ಡಿಗಾಗಿ ದುಡ್ಡ ತಾಯ ದುಡ್ಡ ತಂದೆ ದೊಡ್ಡರ ಮುಂದೆ ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡೇ ಪಾವನ ದುಡ್ಡೇ ಜೀವನ. ಈಕೆಯು ಈ ಬಂಗಾರದ ಗಂಟನ್ನು ಬಿಟ್ಟು ನಿದ್ರಿಸುತ್ತಿದ್ದಳು. ಆ ಗಂಟನ್ನು ಎತ್ತಿಕೊಂಡು ಹೋಗಿ ಆಕೆಯನ್ನು ಎಚ್ಚರಿಸಿ ಹೋಗುತ್ತೇನೆ. ನಿಲ್ಲಿ ನಿಲ್ಲಿ, ಹಾಗಳ ಗಂಡು ನಮ್ಮದು, ನಿಲ್ಲಿ. ಪ್ರಾಣೇಶ್ವರ ಎದ್ದೇಳಿ ಸ್ವಾಮಿ, ಸ್ವಾಮಿ ಎದ್ದೇಳಿ. ದೇವಿ, ಹೇಗೆ ಇಷ್ಟೊಂದು ಗಾಬರಿಗೊಂಡಿರುವಲ್ಲ? ಏನಾಯ್ತು? ಪ್ರಾಣೇಶ್ವರ, ನಮ್ಮ ಆಭರಣದ ಗಂಟನ್ನು ಯಾರೋ ಚೋರನು ಹೊತ್ತಿಕೊಂಡು ಇದೇ ಮಾರ್ಗವಾಗಿ ಹೋದಿನು ಸ್ವಾಮಿ. ಏನು, ನಿನ್ನ ಆಭರಣಗಳನ್ನು ಅಪಹರಿಸಿಕೊಂಡು ಇದೇ ಮಾರ್ಗವಾಗಿ ಹೋದನೆ? ಯಾರಲ್ಲಿ? ನಮ್ಮ ಅರಮನೆಯವರ ಭಟರನ್ನು ಬರಮಾಡಿ. ಭಟರೇ, ಮಹಾರಾಣಿಯ ಆಭರಣಗಳನ್ನು ಅಪಹರಿಸಿಕೊಂಡು ಇದೇ ಮಾರ್ಗವಾಗಿ ಹೋದನಂತೆ. ಅವರು ಯಾರಾದರೂ ಸರಿ, ಹೇಗಿದ್ದರೂ ಸರಿ, ಅವರನ್ನು ಹಿಡಿದು ನನ್ನ ಸಭಾಸ್ಥಾನಕ್ಕೆ ಕರೆತರುವರಾಗಿ. ಪರಮಾತ್ಮ, ಮೇಕೆಯನ್ನು ಕಾಯುವಂತೆ ಮಾಡಿದೆಯ ಪರಮಾತ್ಮ. ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ಪರಮಾತ್ಮ, ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ. ಓ ಮನೋಜನ ಬಾಳು ಪರಮಾತ್ಮ. ಮನೋಜನ ಬಾಳು ತಡೆಯೋ ಜೀವ ನಿದಾಳೋ, ತಡೆಯೋ ಜೀವ ನಿದಾಳೋ. ಇತವರು ಹೆನಗೆ ಯಾರಿಗರೆ ಇತವರು ಎನಗೆ ಯಾರಿಗರೇಳು ಜೀವನ ಪರಿಗೋಳು, ಜೀವನ ಪರಿಗೋಳು. ಮನೋಜನ ಬಾಳು ಪರಮಾತ್ಮ.
ಬಳಗವು ಎಲ್ಲೋ ಮಡದಿ ಎಲ್ಲೋ ಮಕ್ಕಳು ಎಲ್ಲೋ ಒಂದು ಎಲ್ಲೋ ಬಳಗವು ಎಲ್ಲೋ ಜೀವನ ಬರಿಗೋಳು ಜೀವನ ಬರಿಗೋಳು ಮನೋಜನ ಬಾಳು ಕಣ್ಣಿರಲು ತಡೆಯೋ ಜೀವ ನೀಡಾರೋ ಅಯ್ಯೋ ಅಪ್ಪ ಪರಮಾತ್ಮ ಕೈ ಹಿಡಿದ ಸತಿಯು ನೀವು ಹಸುವಾದಳು ನೀರಿನ ದಡದಲ್ಲಿ ನಿಮ್ಮ ಮಕ್ಕಳ ನೀರು ಪಾಲು ಮಾಡಿ ನಾನು ಈ ಕಾಡಿನಲ್ಲಿ ಮೇಕೆ ಕುರಿಯನ್ನು ಕಾಯುವಂತೆ ಮಾಡಿದೆ ಪರಮಾತ್ಮ. ಇದೆಲ್ಲವೂ ನಿನಗರ್ಪಿತವಾಗಲಿ ತಂದೆ, ಇದೆಲ್ಲವೂ ನಿನಗರ್ಪಿತವಾಗಲಿ. ಓಹೋ, ಗುಡಿಲು ಸಿಡಿಲು ಜೋರಾಗಿ ಬರುತ್ತಿರುವುದು. ಅಲ್ಲಿ ಕಾಣುವ ಮಂಟಪದಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ತದನಂತರ ಮುಂದಕ್ಕೆ ಹೋಗುತ್ತೇನೆ.